ಸಾಕಷ್ಟು ಪ್ರಯತ್ನಗಳಾಗಿದೆ. ಅಂದರೆ ಮೂರನೇವ್ರು ಬಂದು ಏನೋ ಒಂದು ಹೇಳೋದಾಗಲಿ ಮತ್ತೊಂದು ಹೇಳೋದಾಗಲಿ ತುಂಬ ಜನ ನೋಡಿದ್ದೀನಿ. ಅಂದರೆ ನಮ್ಮ ತಂದೆ ತಾಯಿ ವಿಷಯದಲ್ಲೇ ನೋಡಿದ್ದೀನಿ. ಮೂರನೇವ್ರು ಬಂದು ಏನಾದರೂ ಹೇಳಿದ್ರೆ ಅವರಿಬ್ಬರದ್ದು ಜಗಳ ಆಗ್ತಿತ್ತು. ಬಟ್ ಇಲ್ಲಿ ನಾನು ನನ್ನ ಹೆಂಡ್ತಿ ಮಧ್ಯದಲ್ಲಿ ಯಾರಾದರೂ ಮೂರನೇವ್ರು ಬಂದು ಯಾರ ಹತ್ರ ಆದರೂ ಯಾರ ಬಗ್ಗೆ ಆದರೂ ಹೇಳಿದ್ರೆ ಅವ್ರನ್ನ ದೂರ ಇಡ್ತೀವಿ ಹೊರತು ನಾವಿಬ್ಬರು ದೂರ ಹೋಗೋದಿಲ್ಲ. ಆ ಅಂಡರ್ಸ್ಟ್ಯಾಂಡಿಂಗ್ ನಮ್ಮಿಬ್ಬರಲ್ಲಿದೆ. ಸೊ ನಮ್ಮ ತಂದೆ ತಾಯಿ ಬಗ್ಗೆ ಅದಕ್ಕೆ ನಾನು ಜಾಸ್ತಿ ಏನು ಮಾತಾಡೋದಿಲ್ಲ. ಬಟ್ ಏನಂದರೆ ಸರ್, ಇವಾಗ ಬೇರೆ ಪೇರೆಂಟ್ಸ್ ಎಲ್ಲ ಬಂದಾಗ ಅಥವಾ ಅಮ್ಮ ಬಂದಾಗ ವೈಫ್ಗಿಂತಲೂ ಎಲ್ಲೋ ಒಂದು ಕಡೆ ಜಾಸ್ತಿ ಇರುತ್ತೆ ಕರಳ ಬೆಳ್ಳಿ ಅನ್ನೋದು ಒಂಥರ ಫೀಲಿಂಗ್ ಇರುತ್ತೆ. ನನ್ನ ತಲೆಯಲ್ಲಿ ಯಾಕೆ ಬರ್ತಿಲ್ಲ ಇವರು, ಏನೇ ಕಷ್ಟ ಇದಾದರೂ ಬರಬೇಕಲ್ಲ, ಬಿಗ್ ಬಾಸ್ ನೋಡಿರ್ತಾರೆ, ನನ್ನ ಮಗ ಆಟ ಆಡ್ತಿದ್ದಾನೆ ನೋಡ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗಲಿ ಅಥವಾ ನಿಮಗೆ ಅವ್ರ ತಂದೆ ತಾಯಿ ಬಂದಾಗ ನಿಮಗೆ ಆದಂಥ ನೋವೇನು ಅಂತ ಹೇಳಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್? ಹೋಗಲಿ, ನಮ್ಮ ತಂದೆ ತೀರೋದ್ರು. ಇನ್ನೊಂದು ರಿಯಾಲಿಟಿ ಶೋನಲ್ಲಿದ್ದಾಗಲೇ ಅವ್ರು ತೀರೋದ್ರು. ಇನ್ಫ್ಯಾಕ್ಟ್ ಅವ್ರನ್ನ ನನ್ನ ಮನೆ ಬಿಟ್ಟು ಹೊರಗಡೆ ಬಂದು 16 ವರ್ಷ ನಾನು ನೋಡೇ ಇರಲಿಲ್ಲ. ಆ್ಯಂಡ್ ಕೊನೆ ದಿನಗಳಲ್ಲಿ ತುಂಬ ನೆನೆಸ್ಕೊಂಡ್ರು ಅನ್ನೋದು ಅಷ್ಟೇ ಗೊತ್ತಿರೋದು ನನಗೆ. ಹೋಗಿ ಮಾತಾಡ್ಸೋಣ ಅನ್ನೋ ಅಷ್ಟೊತ್ತಿಗೆ ಹಾಸ್ಪಿಟಲ್ ಬೆಡ್ನಲ್ಲೇ ತೀರೋಗಿದ್ರು ಅವರು. ಇನ್ಫ್ಯಾಕ್ಟ್ ಅವ್ರು ಯಾರ ಜೊತೆನಲ್ಲಿದ್ದರು ಅವ್ರು ಕರ್ಕೊಂಡೋಗಿ ಅಡ್ಮಿಟು ಮಾಡಿರಲಿಲ್ಲ. ಅವ್ರನ್ನ ರಿಸೆಪ್ಷನಲ್ಲಿ ಕೂರಿಸ್ಬಿಟ್ಟು ಬರ್ತೀವಿರು ಅಂತ ಹೇಳಿಬಿಟ್ಟು ಹೋದವರು. ಅವರು ರಿಸೆಪ್ಷನ್ನಲ್ಲೇ ಅವರು ಅರ್ಧ ಜೀವ ಹೋಗ್ಬಿಟ್ಟಿತ್ತು. ನನ್ನ ವೈಫ್ ಅವ್ರ ಅಕ್ಕ, ನನ್ನ ಅಕ್ಕ ಅಂತ ಕರಿತೀನಿ, ಅವ್ರಿಗೆ ವಿಷಯ ಗೊತ್ತಾಗಿ ಅವ್ರು ಹೋಗಿ ಅಡ್ಮಿಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು. ಅಡ್ಮಿಟ್ ಮಾಡಿದ್ರು, ಅಲ್ಲಿ ಜೀವ ಹೋಗ್ಬಿಟ್ಟಿತ್ತು ಅವ್ರದ್ದು. ಆ್ಯಂಡ್ ಆ ರಿಯಾಲಿಟಿ ಶೋಯಿಂದ ಬಂದು ಒಂದು ಸಾರಿ ಕೇಳಬೇಕು ಅಥವಾ ಒಂದು ಮಾತಾಡಬೇಕು ನಮ್ಮ ತಂದೆ ಹತ್ರ ಅನ್ನೋ ಅಷ್ಟೊತ್ತಿಗೆ ಅವರಿರಲಿಲ್ಲ. ಅದೊಂದು ಬೇಜಾರಿದೆ ನನಗೆ, ಅದೊಂದು ಕೋಪನೂ ಇದೆ. ಅಮ್ಮ ಚೆನ್ನಾಗಿದ್ದಾರೆ, ಎಲ್ಲೋ ಇದ್ದಾರೆ, ನನಗೆ ಗೊತ್ತಿಲ್ಲ. ಬಿಕಾಸ್ ಅವರು ಡಿವೋರ್ಸ್ ಆದಮೇಲೆ ಬೇರೆ ಮದುವೆ ಆಗಿ ಅವ್ರಿಗೂ ಮಕ್ಕಳಿದ್ದಾರೆ. ಸೊ ಅದನ್ನು ಡಿಸ್ಟರ್ಬ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಅವ್ರ ಲೈಫು ಅವ್ರು ಚೆನ್ನಾಗಿರಲಿ, ಎಲ್ಲೇ ಇದ್ರೂ ಅವ್ರು ಚೆನ್ನಾಗಿರಲಿ, ನಾನು ಚೆನ್ನಾಗಿರಲಿ ಅಂತ ಅವ್ರು ಭಾವಿಸ್ತಿರ್ತಾರೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದು ಲೈಫ್ ನಡೀತಾ ಇದೆ. ನನಗಿವಾಗ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲ ನಾನು ಹೆಂಡ್ತೀನಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.